ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಯೂಟ್ಯೂಬಲ್ಲಿ ಯಾವ ಥರ ವಿಡಿಯೋಸ್ ವ್ಲಾಗ್ಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಜಾಸ್ತಿ ಜನ ಕಾಮೆಂಟಲ್ಲಾದರೆ ಕೇಳಿದ್ದಾರೆ ನನಗೆ ಯೂಟ್ಯೂಬಲ್ಲಿ ವ್ಲಾಗ್ಸ್ ಯಾವ ಥರ ಮಾಡೋದು ಅಂತ ಹೇಳಿಬಿಟ್ಟು. ಅಂಥವ್ರಿಗೆ ನಾನು ಹೇಳ್ಕೊಡ್ತೀನಿ. ಅಂಥವ್ರಿಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ. ಫ್ರೆಂಡ್ಸ್, ಜಾಸ್ತಿ ಜನ ಆಸೆ ಇಟ್ಕೊಂಡಿರ್ತಾರೆ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಬಟ್ ಅವ್ರಿಗೆ ವ್ಲಾಗ್ಸ್ ಯಾವ ಥರ ಮಾಡೋದು, ಯಾವ ಥರ ಸ್ಟಾರ್ಟ್ ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಅದ್ರಿಗೆ ನಾನು ಹೇಳ್ಕೊಡ್ತೀನಿ ಯಾವ ಥರ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಫಸ್ಟು ಏನಪ್ಪ ಅಂತಂದರೆ ನಾವು ವ್ಲಾಗ್ಸ್ನ ಯಾವ ಥರ ಮಾಡಬೇಕು ಅಂದರೆ ವ್ಲಾಗ್ಸ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಬೇಕು. ಫ್ರೆಂಡ್ಸ್, ವ್ಲಾಗ್ಸ್ ಅಂದರೆ ಏನಪ್ಪ ಅಂತಂದರೆ ನಾವು ಡೈಲಿ ರೊಟೀನ್ ಯಾವ ಥರ ಇರುತ್ತೆ ಅನ್ನೋದನ್ನು, ಅಂದರೆ ನಾವು ಬೆಳಗ್ಗೆ ಎದ್ದೇಳೋಗಿಂದ ನೈಟ್ ಮಲ್ಗೋವರೆಗೂ ಏನೇನು ಕೆಲಸ ಮಾಡ್ತೀವಿ ಅಂತ ಹೇಳಿಬಿಟ್ಟು ವ್ಲಾಗ್ಸ್ ಮಾಡಿ ವಿಡಿಯೋ ಅಂದರೆ ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡೋದು ಅಷ್ಟೇ. ಅಂದರೆ ಏನೇನಪ್ಪ ಅಂತಂದರೆ ನಮ್ಮ ಡೈಲಿ ರೊಟೀನ್ ಕುಕ್ಕಿಂಗ್ ಆಗಿರ್ಬೋದು, ಇಲ್ಲಾಂದರೆ ಎಲ್ಲಾದರೂ ಟೆಂಪಲ್ಸ್ಗೆ ಹೋಗ್ತಿದ್ರೆ ಅದೊಂದು ವಿಡಿಯೋ ಮಾಡಾಗ್ಬೋದು. ಮತ್ತು ನಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಯಾವ ಥರ ಮಾಡ್ತೀವಿ, ನಾವು ಡೈಲಿ ಯಾರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಅನ್ನೋದನ್ನು ನಾವು ವ್ಲಾಗ್ಸ್ ಮಾಡಿ ಯೂಟ್ಯೂಬಲ್ಲಿ ಹಾಕೋದು ಅಷ್ಟೇ ವ್ಲಾಗ್ಸ್ ಅಂದರೆ. ಏನಪ್ಪ ಅಂತಂದರೆ ಫ್ರೆಂಡ್ಸ್, ನಾವು ವ್ಲಾಗ್ಸ್ ಮಾಡೋವಾಗ ಭಯ ಪಡಬಾರ್ದು. ಇವಾಗ ನಾನು ನಿಮ್ಗೆ ತೋರಿಸಿದ್ದೀನಲ್ಲ, ನಾನು ಫೇಸ್ ಕೊಟ್ಟು, ಸ್ವಲ್ಪ ಜನರು ಫೇಸ್ ಕೊಟ್ಟು ಮಾತಾಡೋಕೆ ಕೂಡ ತುಂಬಾ ಭಯ ಪಡ್ತಾರೆ, ನಾಚಿಕೆ ಪಡ್ತಾರೆ, ಹಿಂಜರಿತಾರೆ. ಬಟ್ ಆ ಥರ ಎಲ್ಲ ಏನೂ ಇಲ್ಲ ಫ್ರೆಂಡ್ಸ್, ಮಾಡ್ಬೋದು. ನಾವು ಭಯ ಪಡಬಾರ್ದು ಅಷ್ಟೇ. ಫ್ರೆಂಡ್ಸ್, ವ್ಲಾಗ್ಸ್ ಮಾಡೋಕ್ಕೆ ಏನೇನಪ್ಪ ಬೇಕು ಅಂತ ಅಂದರೆ ನಮಗೇನು ಬೇಕಾಗಿಲ್ಲ, ಒಂದು ಮೊಬೈಲ್ ಇದ್ದರೆ ಸಾಕು. ಫ್ರೆಂಡ್ಸ್, ನಮ್ಮ ಅಪ್ಪ ಹತ್ರ ಆದರೆ ಒಂದೇ ಒಂದು ಮೊಬೈಲ್ ಇದೆ. ಒಂದು ಮೊಬೈಲಿಂದ ನಾವಾದರೆ ವಿಡಿಯೋ ಶೂಟಿಂಗ್ ಮಾಡೋದಾಗಲಿ, ಎಡಿಟಿಂಗ್ ಮಾಡೋದಾಗಲಿ ನಾವು ಮಾಡ್ತಿದ್ವಿ. ಬೇರೆ ನಮ್ಮ ಹತ್ರ ಸ್ಪೀಕರ್ ಆಗಲಿ ಏನೂ ಇಲ್ಲ, ನಾವು ಒಂದು ಮೊಬೈಲಿಂದನೇ ಮಾಡ್ತಾ ಇರೋದು. ಫ್ರೆಂಡ್ಸ್, ಇನ್ನೊಂದು ಏನಪ್ಪ ಅಂತಂದರೆ ಭಯ ಇರಬಾರ್ದು ಫ್ರೆಂಡ್ಸ್. ವಿಡಿಯೋಸ್ ಮಾಡೋವಾಗ ಅಯ್ಯೋ ಫೇಸ್ ಯಾವ ಥರಪ್ಪ ತೋರಿಸೋದು ನಾನು ಅಂತ ಹೇಳ್ಬಿಟ್ಟು ಭಯ ಇರಬಾರ್ದು. ನಾವು ಸ್ವಲ್ಪ ಧೈರ್ಯ ತಗೋಬೇಕು. ಇವಾಗ ನಾವೆಲ್ಲಾದರೂ ಒಂದು ವಿಲೇಜ್ಗೆ ಅಂದರೆ ಯಾರಾದರೂ ರಿಲೇಷನ್ಸ್ ಮನೆಗೆ ಹೋಗ್ತಾ ಇದ್ದರೆ, ಇಲ್ಲಾಂದರೆ ಎಲ್ಲಾದರೂ ನಾವು ಟೆಂಪಲ್ಗೆ ವಿಸಿಟ್ ಕೊಟ್ಟರೆ, ಅಂದರೆ ನಾವು ಈ ಥರ ವ್ಲಾಗ್ಸ್ ಮಾಡ್ತಾ ಇರ್ತೀವಲ್ಲ ಈ ಥರ ಹಿಡ್ಕೊಂಡು, ಆವಾಗ ನಾವು ಭಯ ಪಡಬಾರ್ದು. ಅಂದರೆ ನೋಡ್ತಾನೆ ಇರ್ತಾರೆ, ಯಾರು ನೋಡಲ್ಲಪ್ಪ ಅಂತ ಏನೂ ಇಲ್ಲ. ನೋಡ್ತಾ ಇದ್ರೆ ಇವ್ರು ನೋಡ್ತಾ ಇದ್ರೆ ಅಯ್ಯೋ ಇವರೆಲ್ಲ ನೋಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ನಾಚಿಕೆ ಪಡಬಾರ್ದು. ಇನ್ನೂ ಧೈರ್ಯ ತಗೊಂಡು ನಾವು ಮಾಡ್ತಾ ಇರಬೇಕು. ಅವ್ರು ನಾಚಿಕೆ ಪಡ್ತಿದ್ದಾರೆ, ಅಯ್ಯೋ ಅವ್ರು ನಗೀತಾ ಇದ್ದಾರಪ್ಪ ನಾನು ವಿಡಿಯೋಸ್ ಮಾಡ್ತಿದ್ರೆ ಅಂತ ನಾವು ವಿಡಿಯೋಸ್ ಮಾಡೋದನ್ನು ಅಲ್ಲಿ ನಿಲ್ಲಿಸ್ಬಾರ್ದು. ಯಾರು ಏನಾದರೂ ಅಂದ್ಕೊಳ್ಳಿ, ನಮ್ಮ ಲೈಫ್ ಅಲ್ವಾ, ನಾವು ಕಷ್ಟಪಟ್ಟು ಅವ್ರು ನಗೀತಾರೆ ಇವ್ರು ನಗೀತಾರೆ ಅಂತ ಹೇಳ್ಬಿಟ್ಟು ನಾವು ಯಾವತ್ತೂ ಇರಬಾರ್ದು. ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು, ಯಾರು ಏನಾದರೂ ಅಂದ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ನಾನು ಕೂಡ ಅಷ್ಟೇ ತುಂಬಾ ನಾನು ಫೇಸ್ ಕೊಟ್ಟು ಮಾತಾಡೋಕೆ ಕೂಡ ತುಂಬ ಭಯ ಬೀಳ್ತಿದ್ದೆ. ಆದರೆ ಅಪ್ಪ ನನಗೆ ಸ್ವಲ್ಪ ಧೈರ್ಯ ತಂದುಕೊಟ್ಟಿದ್ದಾರೆ. ನಾನು ಇದನ್ನು ಮಾಡಮ್ಮ, ಏನಕ್ಕೆ ಭಯ ಪಡ್ತೀಯ ಅಂತ ಹೇಳ್ಬಿಟ್ಟು. ಅದ್ರಿಗೆ ನಾನಾದರೆ ವೀಡಿಯೋಸ್ ಮಾಡ್ತಿದ್ದೀನಿ. ಫೇಸ್ ಕೊಟ್ಟು ನಿಮ್ಗೆ ತೋರಿಸೋದು ನಾನು ವೀಡಿಯೋದಲ್ಲಾದರೆ, ಇಲ್ಲಾಂದರೆ ನಾನು ಕೂಡ ಫೇಸ್ ಕೊಟ್ಟು ತೋರಿಸ್ತಾ ಇದ್ದಿಲ್ಲ, ಹಂಗೆ ವಾಯ್ಸ್ ಕೊಡ್ತಾ ಇದ್ದೆ. ಬಟ್ ಅಪ್ಪ ಒಂದು ಹೆಲ್ಪಿಂದ ನಾನಾದರೆ ನಿಮಗೆಲ್ಲರಿಗೂ ವ್ಲಾಗ್ಸ್ ಮಾಡಿ ತಿಳಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಯೂಟ್ಯೂಬಲ್ಲಿ ವ್ಲಾಗ್ಸ್ ಅಂತಂದರೆ ವ್ಲಾಗ್ಸ್ ಮಾಡಿ ಅಪ್ಲೋಡ್ ಮಾಡಿರ್ತೀವಲ್ವ, ಇದೆಲ್ಲ ನಮಗೆ ಒಂದು ಸ್ವೀಟ್ ಮೆಮೊರಿ ಅಂತಲೇ ಅನ್ಬೋದು ಫ್ರೆಂಡ್ಸ್. ಅಂದರೆ ನಾವು ಮುದುಕರಾದ್ಮೇಲೆ ಕೂಡ ತೋರಿಸ್ಕೊಬೋದು ನಮ್ಮ ಮಕ್ಕಳಿಗೆಲ್ಲ, ನಾವು ಈ ಥರ ಇದ್ವಿ ಅಂತ ಹೇಳ್ಬಿಟ್ಟು, ಈ ಥರ ಕೆಲಸ ಮಾಡ್ತಾ ಇದ್ವಿ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಸ್ವೀಟ್ ಮೆಮೊರೀಸ್ ಆದರೆ ಇರುತ್ತಲ್ವ, ನೋಡ್ಕೊಬೋದು. ಮತ್ತು ವಿಡಿಯೋಸ್ ಅಂದರೆ ಯೂಟ್ಯೂಬಲ್ಲಿ ವಿಡಿಯೋಸ್ ಮಾಡಿದ್ದಾಯಿತು, ಎಡಿಟಿಂಗ್ ಮಾಡಿದ್ದಾಯಿತು, ವ್ಯೂಸ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಸ್ವಲ್ಪ ಜನ. ಸಬ್ಸ್ಕ್ರೈಬರ್ಸ್ ಇಲ್ಲ, ಲೈಕ್ಸ್ ಕೊಡ್ತಾ ಇಲ್ಲ, ವ್ಯೂಸೇ ಹೋಗ್ತಾ ಇಲ್ಲ ಅಂತೇಳ್ಬಿಟ್ಟು. ಆ ಥರ ಯಾರು ಅಂದ್ಕೊಬೇಡಿ ಫ್ರೆಂಡ್ಸ್. ಆ ಥರ ಅಂದ್ಕೊಂಡು ನೀವು ವಿಡಿಯೋಸ್ ಮಾಡೋದಾದರೆ ಯೂಟ್ಯೂಬ್ ಚಾನಲ್ಲೇ ಇಕ್ಬೇಡಿ ನೀವು. ಆ ಥರ ಅನ್ಕೊಬಾರ್ದು. ಏನಪ್ಪ ಅಂತಂದರೆ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡೋದ್ರಿಂದ ನಮಗೊಂದು ಸ್ವೀಟ್ ಮೆಮೊರಿ ಅಂತಲೇ ಅನ್ಬೋದಲ್ವ ಫ್ರೆಂಡ್ಸ್. ಯಾವಾಗಾದರೂ ನಾವು ನೋಡ್ಕೊಬೋದು. ಅಂದರೆ ನಮ್ಮ ಮನೆಯಲ್ಲಿ ಏನಾದರೂ ಒಂದು ಫಂಕ್ಷನ್ ಅಂದರೆ ಬರ್ಡೇ ಸೆಲೆಬ್ರೇಷನ್ ಆಗಲಿ, ಏನಾದರೂ ಹಬ್ಬ ಆಗಲಿ, ಅಂದರೆ ಗ್ರ್ಯಾಂಡಾಗಿ ಮಾಡ್ತೀವಲ್ಲ, ಅದನ್ನೆಲ್ಲ ಒಂದು ವಿಡಿಯೋ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ನಾವು ಆರಾಮಾಗಿ ಯಾವಾಗ ಬೇಕೋ ಅವಾಗ ನೋಡ್ಕೊಬೋದು. ಫ್ರೆಂಡ್ಸ್, ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡೋದ್ರಿಂದ ಎಲ್ರಿಗೂ ಪಬ್ಲಿಷ್ ಆಗಿಬಿಡುತ್ತೆ, ಎಲ್ಲರೂ ನೋಡ್ತಾರೆ, ಎಲ್ಲರೂ ನಗೀತಾರೆ ಅಂತ ಅಂದ್ಕೊಬೇಡಿ. ಯೂಟ್ಯೂಬಲ್ಲಿ 3 ಆಪ್ಷನ್ ಇದೆ. ಒಂದು ಬಂದುಬಿಟ್ಟು ಪಬ್ಲಿಷ್ ಅಂತ ಹೇಳ್ಬಿಟ್ಟು, ಇನ್ನೊಂದು ಪ್ರೈವೇಟು, ಇನ್ನೊಂದು ಬಂದುಬಿಟ್ಟು ಪಟ್ಟಿ ಮಾಡು ಅಂತ ಇದೆ. ಈ 3 ಬಂದುಬಿಟ್ಟು ಪಬ್ಲಿಷ್ ಅಂದರೆ ಎಲ್ರಿಗೂ ಪಬ್ಲಿಷ್ ಆಗುತ್ತೆ, ಎಲ್ಲರೂ ನೋಡ್ತಾರೆ. ಪ್ರೈವೇಟ್ ಅಂತಂದರೆ ನಮ್ಗೆ ನಾವೇ ನೋಡ್ಕೊಳ್ಳೋ ಅಷ್ಟೇ. ಪಟ್ಟಿ ಮಾಡು ಅಂತಂದರೆ ನಮ್ಮ ಒಂದು ಲಿಂಕ್ನ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನಾವು ಯಾವುದಾದ್ರೂ ಒಂದು ವಿಡಿಯೋ ಯಾರಿಗಾದ್ರೂ ಕಳಿಸ್ಬೇಕಂತಂದರೆ ಅದನ್ನು ಲಿಂಕ್ನ ಮಾತ್ರ ಅವ್ರಿಗೆ ಕಳಿಸಿದ್ರೆ ಹೋಗುತ್ತೆ. ನಾವು ಅಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗಲಿ, ನಮ್ಮ ಫ್ರೆಂಡ್ಸ್ಗಾಗಲಿ ಯಾರಿಗಾದ್ರೂ ಕಳಿಸ್ಬೇಕಂತಂದರೆ ಅವ್ರಿಗೆ ಮಾತ್ರ ಹೋಗುತ್ತೆ ಅಷ್ಟೇ. ಬೇರೆ ಇನ್ಯಾರೂ ನೋಡೋದಿಲ್ಲ. ನಮ್ಮ ಒಂದು ಚಾನಲ್ ಲಿಂಕ್ನ ಯಾರಿಗಾದ್ರೂ ಕಳಿಸಿದ್ರೆ ಅಲ್ವಾ ಫ್ರೆಂಡ್ಸ್ ಹೋಗೋದಂಥದ್ದು. ಅಂದರೆ ನಮ್ಮ ಫೇಸ್ ಕೊಟ್ಟು ಮಾತಾಡೋಕ್ಕಾಗಲ್ಲ ಅಂತಂದರೆ ನೀವು
ಬ್ಯಾಕ್ ಕ್ಯಾಮ್ರಾ ಇಟ್ಬಿಟ್ಟು ಮಾತಾಡಿ, ಬ್ಯಾಕ್ ಕ್ಯಾಮ್ರಾ ಇಟ್ಬಿಟ್ಟು ಕೂಡ ಮಾತಾಡ್ಬೋದು. ನಾನು ಕೂಡ ಎಷ್ಟೋ ವೀಡಿಯೋಸಲ್ಲಿ ಬ್ಯಾಕ್ ಕ್ಯಾಮ್ರಾ ಇಟ್ಬಿಟ್ಟು ಮಾತಾಡಿದ್ದೀನಿ, ಬಟ್ ಇವಾಗ ಫೇಸ್ ಕೊಟ್ಟು ಮಾತಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡೋದ್ರಿಂದ ಏನೇನು ಬೇಕಪ್ಪ ಅಂತಂದರೆ ನಮಗೆ ಒಂದು ಮೊಬೈಲ್ ಇದ್ದರೆ ಸಾಕು ಫ್ರೆಂಡ್ಸ್. ನಾವೆಲ್ಲ ನೋಡಿ, ನಮ್ಮ ಅಪ್ಪ ಹತ್ರ ಒಂದು ಮೊಬೈಲ್ ಇದೆ, ನಮ್ಮ ಅಪ್ಪ ಒಂದು ಮೊಬೈಲಿಂದನೇ ನಾನಾದರೆ ವೀಡಿಯೋಸ್ನಾದರೆ ಶೂಟ್ ಮಾಡೋದಾಗಲಿ ಎಡಿಟಿಂಗ್ ಮಾಡೋದಾಗಲಿ ನಮ್ಮ ಅಪ್ಪನೇ ನೋಡ್ಕೊತಾರೆ. ನಮ್ಮಪ್ಪ ಆದರೆ ಫುಲ್ ಸಪೋರ್ಟ್ ಇದ್ದಾರೆ ಫ್ರೆಂಡ್ಸ್. ಎಲ್ಲ ನನಗೆ ಹೇಳ್ಕೊಡ್ತಾರೆ ನಮ್ಮಪ್ಪ. ಆದರೆ ನನಗೆ ವೀಡಿಯೋಸ್ ಮಾಡೋದಕ್ಕೆ ಟೈಮ್ ಆದರೆ ಇಲ್ಲ, ಅದ್ರಿಗೆ ನಾನು ವೀಡಿಯೋಸ್ ಆದರೆ ಮಾಡ್ತಿಲ್ಲ. ಕಾಲೇಜ್ ಇದೆ ಅಲ್ವಾ ಫ್ರೆಂಡ್ಸ್, ತುಂಬ ಟೆಸ್ಟ್ಗಳು ತುಂಬ ಆದರೆ ಇದೆ ನನಗೆ, ಅದಕ್ಕೆ ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ. ಯಾವತ್ತೂ ಒಂದಿನ ವೀಡಿಯೋಸ್ ಮಾಡ್ತೀನಿ ಅಷ್ಟೇ ನಾನಾದರೆ. ಫ್ರೆಂಡ್ಸ್, ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡೋದ್ರಿಂದ ನಮ್ಗೆ ಏನೇನು ಬೇಕಪ್ಪ ಅಂತಂದರೆ ಒಂದು ಮೊಬೈಲ್ ಇದ್ದರೆ ಸಾಕು. ಒಂದು ಮೊಬೈಲಿಂದನೇ ನಾವು ಯೂಟ್ಯೂಬಲ್ಲಿ ವೀಡಿಯೋಸ್ ವ್ಲಾಗ್ಸ್ ಮಾಡ್ಬೋದು ಮತ್ತು ಶೂಟ್ ಕೂಡ ಮಾಡ್ಕೊಬೋದು. ಶೂಟಿಂಗು ನಮಗೆ ಬೇರೆ ಮೇಕ್ ಬೇಕಪ್ಪ ಅದು ಇದು ಅಂತ ಏನೂ ಇಲ್ಲ. ನಮ್ಮ ಹತ್ರ ಒಂದು ಮೊಬೈಲ್ ಇದ್ದರೆ ಸಾಕು, ಒಂದು ಮೊಬೈಲಿಂದನೇ ನಾವೆಲ್ಲ ಯೂಸ್ ಮಾಡ್ಕೊಬೋದು. ಫ್ರೆಂಡ್ಸ್, ಪ್ರತಿಯೊಬ್ಬರ ಹತ್ರನೂ ಯೂಟ್ಯೂಬ್ ಚಾನಲ್ ಇರಲೇಬೇಕು ಫ್ರೆಂಡ್ಸ್, ಮಾಡಲೇಬೇಕು. ಬಟ್ ನಾವು ಫ್ರೆಂಡ್ಸ್ ನಮಗೆ ಅದೇ ಧೈರ್ಯ ಇರಬೇಕು ಫ್ರೆಂಡ್ಸ್ ಮಾತಾಡೋದಕ್ಕೆ. ಅಂತಂದರೆ ಒಂದು ಮೊಬೈಲು ನಮ್ಗೊಂದು ಫ್ರೆಂಡ್ ಥರ ಅಂದ್ಕೊಳ್ಳಿ, ಫ್ರೆಂಡ್ ಥರ ಊಹೆ ಮಾಡ್ಕೊಂಡು ಮಾತಾಡಿ ಫ್ರೆಂಡ್ಸ್. ಭಯ ಪಡ್ಬಾರ್ದು. ನಾವು ವೀಡಿಯೋಸ್ ಮಾಡುವಾಗ ಬಾಯಿ ತೊದಲ್ಬಾರ್ದು, ಹಂಗೆ ಮಾತಾಡಬೇಕು. ನನಗೆ ಕೂಡ ಅಷ್ಟೇ ಫಸ್ಟಲ್ಲಿ ಭಯ ಇತ್ತು ಮತ್ತು ಬಾಯಿ ತೊದಲ್ತಾ ಇತ್ತು. ಬಟ್ ಇವಾಗ ಸ್ವಲ್ಪ ನಾನು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಅಪ್ಪ ಒಂದು ಇದರಿಂದ ಅಪ್ಪ ನನಗೆ ಆದರೆ ತುಂಬ ಧೈರ್ಯ ತಂದುಕೊಟ್ಟಿದ್ದಾರೆ. ಅದಕ್ಕೆ ನಾನು ಆದರೆ ಲಾಗ್ಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ನಾನು ಯೂಟ್ಯೂಬ್ ಇಕ್ಕೋದ್ರಿಂದ ನಮ್ಮೂರಲ್ಲಿ ಸ್ವಲ್ಪ ಜನರಿಗೆ ಗೊತ್ತು, ಅವರೆಲ್ಲ ಒಂಥರ ಏನೋ ನೆಗ್ಲೆಕ್ಟ್ ಮಾಡಿದ್ರು. ಅಪ್ಪ ಕೇಳಿದೆ, ಅಪ್ಪ ನಾನು ವ್ಲಾಗ್ಸ್ ಮಾಡೋದಿಲ್ಲ, ನನಗಿಷ್ಟ ಇಲ್ಲ ಅಪ್ಪ ಅಂತಂದರೆ. ಯಾಕಮ್ಮ ಅಂತಂದು, ಇಲ್ಲ ಅಪ್ಪ ಅಂತಂದರೆ ರೀಸನ್ ಇರುತ್ತಲ್ಲ ಹೇಳಮ್ಮ ಅಂತಂದರೆ, ಅಪ್ಪ ಈ ಥರ ಊರಲ್ಲೆಲ್ಲ ಈ ಥರ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅಪ್ಪ ಅಂತಂದರೆ. ಅವರೆಲ್ಲ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅಂತ ನಮ್ಮ ಲೈಫ್ನ ನಾವು ಹಾಳು ಮಾಡ್ಕೊಳ್ಳೋಕ್ಕಾಗೋದಿಲ್ಲಮ್ಮ, ನೀನು ಮಾಡು, ನಾನು ಇದನ್ನು ಸಪೋರ್ಟ್ ಅಂತ ಅಪ್ಪ ಧೈರ್ಯ ಆದರೆ ಕೊಟ್ಟರು. ಅದಕ್ಕೆ ನಾನು ವ್ಲಾಗ್ಸ್ ಮಾಡೋದನ್ನು ಶುರು ಮಾಡಿದೆ. ಮತ್ತು ಇಲ್ಲಾಂದರೆ ನಾನು ವ್ಲಾಗ್ಸೇ ಮಾಡ್ತಾ ಇದ್ದಿಲ್ಲ ಫ್ರೆಂಡ್ಸ್ ಯೂಟ್ಯೂಬಲ್ಲಾದರೆ. ಫ್ರೆಂಡ್ಸ್, ಅವರು ನಮ್ಮನ್ನು ಅದಂತಾರೆ ಇದಂತಾರೆ ಅಂತ ಹೇಳ್ಬಿಟ್ಟು ನಾವು ಯಾವತ್ತೇ ಆಗಲಿ ವ್ಲಾಗ್ಸ್ ಮಾಡ್ದೇ ಇರಬಾರ್ದು. ಪ್ರತಿಯೊಬ್ಬರ ಹತ್ರ ಯೂಟ್ಯೂಬ್ ಚಾನಲ್ ಇದ್ದೇ ಇರುತ್ತಲ್ವ, ವ್ಲಾಗ್ಸ್ನಾದರೆ ಮಾಡೋದನ್ನು ಕಲ್ತ್ಕೊಳ್ಳಿ ಫ್ರೆಂಡ್ಸ್, ಯಾವ ಥರ ವ್ಲಾಗ್ಸ್ ಮಾಡೋದು ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಫ್ರೆಂಡ್ಸ್.